ನೋಡಿ, ಇಷ್ಟೆಲ್ಲ ಬಣ ಬಡಿದಾಟ ಇದ್ದರೂ ಕೂಡ ಇದರ ನಡುವೆ ರಾಯಚೂರಲ್ಲಿ ಮಾಜಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಮುಂದೆ CM ಆಗೋದು ನಿಶ್ಚಿತ. ಅವರು CM ಆಗೋದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಮುಂದೆ ಮುಖ್ಯಮಂತ್ರಿ ಆಗಬೇಕು. ರಾಯಚೂರಿನಲ್ಲಿ ಮಾಜಿ ಸಚಿವ ಶಿವನಗೌಡ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜೇಂದ್ರ CM ಆಗೋದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಮಾನ್ವಿಯಲ್ಲಿ ಶಿವನಗೌಡ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ನೀವು ಒಂದು ದಿನ ಮುಖ್ಯಮಂತ್ರಿ ಆಗಬೇಕು. ಈಗ ರಾಜ್ಯಾಧ್ಯಕ್ಷರಾಗಿದ್ದೀರಿ, ಮುಂದೆ ಮುಖ್ಯಮಂತ್ರಿ ಆಗಬೇಕು. ಅಧಿಕಾರದ ಕತ್ತಿ ಹಿಡಿದು ಸರ್ಕಾರವನ್ನು ತರಬೇಕಿದೆ. ನೀವು ಅಧಿಕಾರಕ್ಕೆ ಬಂದು ನಮಗೆ ನವಲಿ ಜಲಾಶಯ ಮಾಡಿ 16 ಕೆರೆಯನ್ನು ಮಾಡಬೇಕು ಅಂತ ಅವರು ಓಪನ್ ಸ್ಟೇಜಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೇಳಿ. ಯಾರು ಕೂಡ ಮಾಧ್ಯಮ ಮಿತ್ರರಿಗೆ ಒಂದನ್ನು ಸ್ಪಷ್ಟೀಕರಿಸ್ತೇನೆ, ವಿಜಯೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಒಂದನ್ನು ಸ್ಪಷ್ಟೀಕರಿಸ್ತೇನೆ, ವಿಜಯೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಒಂದು ಕಡೆ ಬಿಜೆಪಿ ಪಾಳದಲ್ಲಿ ಇಷ್ಟೆಲ್ಲ ಬಣ ಬಡಿದಾಟ ಇದ್ದರೂ ಕೂಡ ಇದರ ನಡುವೆ ರಾಯಚೂರಲ್ಲಿ ಮಾಜಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಮುಂದೆ CM ಆಗೋದು ನಿಶ್ಚಿತ. ಅವರು CM ಆಗೋದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಮುಂದೆ ಮುಖ್ಯಮಂತ್ರಿ ಆಗಬೇಕು. ರಾಯಚೂರಿನಲ್ಲಿ ಮಾಜಿ ಸಚಿವ ಶಿವನಗೌಡ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜೇಂದ್ರ CM ಆಗೋದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಮಾನ್ವಿಯಲ್ಲಿ ಶಿವನಗೌಡ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ನೀವು ಒಂದು ದಿನ ಮುಖ್ಯಮಂತ್ರಿ ಆಗಬೇಕು. ಈಗ ರಾಜ್ಯಾಧ್ಯಕ್ಷರಾಗಿದ್ದೀರಿ, ಮುಂದೆ ಮುಖ್ಯಮಂತ್ರಿ ಆಗಬೇಕು. ಅಧಿಕಾರದ ಕತ್ತಿ ಹಿಡಿದು ಸರ್ಕಾರವನ್ನು ತರಬೇಕಿದೆ. ನೀವು ಅಧಿಕಾರಕ್ಕೆ ಬಂದು ನಮಗೆ ನವಲಿ ಜಲಾಶಯ ಮಾಡಿ 16 ಕೆರೆಯನ್ನು ಮಾಡಬೇಕು ಅಂತ ಅವರು ಓಪನ್ ಸ್ಟೇಜಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೇಳಿ. ಯಾರು ಕೂಡ ಮಾಧ್ಯಮ ಮಿತ್ರರಿಗೆ ಒಂದನ್ನು ಸ್ಪಷ್ಟೀಕರಿಸ್ತೇನೆ, ವಿಜಯೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಒಂದನ್ನು ಸ್ಪಷ್ಟೀಕರಿಸ್ತೇನೆ, ವಿಜಯೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಒಂದು ಕಡೆ ಬಿಜೆಪಿ ಪಾಳದಲ್ಲಿ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ತಾರೆ. ನಾನು ವೈಯಕ್ತಿಕವಾದಂಥ ಹೇಳಿಕೆ ಬಗ್ಗೆ ಎಂದೂ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರವ್ರ ಹೇಳಿಕೆ ಅವ್ರಿಗೆ ಬಿಟ್ಟಿದ್ದು. ಪಕ್ಷ ಏನು ಯಾವುದು ನಿರ್ಧಾರ ಕೈಗೊಂಡ್ರೆ ಸರಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ. ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದ್ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ಅಂತ ನಾನು ನಂಬಿದ್ದೆ. ನೋಡ್ರಿ, ನಮ್ಮ ಯಾರೇ ನಾವು ಒಂದು ಲೀಡರ್ಸ್ದು ಹೇಳಿಕೆಗಳ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲೇ ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವ ಅದನ್ನು ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. ಅವ್ರ ಗಮನಕ್ಕಿದೆ. ಸಾಹುಕಾರ್ ಪರ ಯತ್ನಾಳ್ ಬ್ಯಾಟಿಂಗ್. BY ವಿಜಯೇಂದ್ರಗೆ ಶಾಸಕ ರಮೇಶ್ ಜಾರಕಿಹೊಳಿ ಬಚ್ಚ ಎಂದು ಹೇಳಿದ್ರು. ಹೀಗೇಳಿದ್ರೆ ಏನ್ ತಪ್ಪು ಎಂದು ಸಾಹುಕಾರ್ ಪರ ಶಾಸಕ ಬಸವನಗೌಡ ಯತ್ನಾಳ್ ಮಾತಾಡಿದ್ದು BSY ಬಗ್ಗೆಯೂ ಗುಡುಗಿದ್ದಾರೆ. ರಸ್ತೆಯಲ್ಲಿ ಅಡ್ಡಾಡಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ. ತಪ್ಪೇನೈತಿ? ಯಾವಾಗಲೂ ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ. ಉತ್ತರ ಕರ್ನಾಟಕ ಮಂದಿ ನಾವು ಹಂಗೆ ರೀ. ಇವ್ರ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಅವ್ರಪ್ಪಂದು ಎಲ್ಲ ಗುರ್ತದ. ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ. ಅವ್ರೇನು ಭಾಳ ದೊಡ್ಡವರಲ್ಲ, ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ. ನಿಮ್ಮ ಮಗನ ಯಾವ ಬಿಡ್ರಿ, ಪಕ್ಷ ಕಟ್ರಿ.
ಇಷ್ಟೆಲ್ಲದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪಿಸುತ್ತಿದ್ದಂತೆ ಹಲ್ಚಲ್ ಶುರುವಾಗಿದ್ದು ಬಿಜೆಪಿ ಕಚೇರಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಭೇಟಿ ನೀಡಿ ರಿಪೋರ್ಟ್ ಪಡೆದಿದ್ದಾರೆ. ಆದರೆ ಶಿಸ್ತಿನ ಪಕ್ಷ ಎಂದು ಹೇಳಿಕೊಳ್ಳುತ್ತಿದ್ದ ಬಿಜೆಪಿಯಲ್ಲಿ ದಿನಕ್ಕೊಂದು ಅಸಮಾಧಾನದ ಜ್ವಾಲಾಮುಖಿ ಏಳುತ್ತಿದೆ. ಇದು ಎಲ್ಲಿಗೆ ಬಂದು ನಿಲ್ಲಲಿದೆ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ವರಿಷ್ಠರು ಯಾವಾಗ ಎಂಟ್ರಿ ಕೊಡ್ತಾರೋ ಗೊತ್ತಿಲ್ಲ. ಅಷ್ಟೊತ್ತರೆಗೂ ಬಿಜೆಪಿ ಪಾಳ್ಯದಲ್ಲಿ, ಅದು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಒಂದು ಕಡೆ ರೆಬಲ್ಸ್ ಟೀಮ್ ವಿ.ವೈ. ವಿಜೇಂದ್ರ ಅವರ ವಿರುದ್ಧ ದಿನನಿತ್ಯ ಕೆಂಡವನ್ನು ಉಗುಳ್ತಾನೆ ಬರ್ತಾ ಇದ್ದಾರೆ. ಈಗ ವಿಜೇಂದ್ರ ಹಾಗೂ ಯತ್ನಾಳ್ ಅವರ ನಡುವಿನ ಬಡಿದಾಟ, ಇದರ ಜೊತೆಗೆ ಏಕಾಏಕಿ ಶಾಕ್ ಕೊಟ್ಟಂತ ಸುನಿಲ್ ಕುಮಾರ್ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಬೇಡ ಅಂತ ಹೇಳಿದ್ದಾರೆ. ಇದರ ನಡುವೆ ಸಂಸದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿ ಏನೂ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕೇಸರಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಶಿಸ್ತಿನ ಪಕ್ಷ ಬಿಜೆಪಿ, ಆದರೆ ಇವತ್ತು ಅದೇ ಶಿಸ್ತಿನ ಪಕ್ಷದಲ್ಲಿ ಏನೇನು ಆಗ್ತಾ ಇದೆ ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಮನೆಯೊಂದು ಮೂರು ಬಾಗಿಲು. ಶಿಸ್ತಿನ ಪಕ್ಷ ಅನಿಸಿಕೊಂಡಿರುವಂಥ ಬಿಜೆಪಿ ಇಂದು ನಿನ್ನೆಯ ಕಥೆ ಅಲ್ಲ. ವಿ.ವೈ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದಾಗಿನಿಂದಲೂ ಕೂಡ ಕೆಲವರು ಅದನ್ನು ವಿರೋಧಿಸ್ತಾ ಬರ್ತಾನೆ ಇದ್ದಾರೆ. ಅದು ಬೇರೆ ಬೇರೆ ಆಯಾಮದಲ್ಲಿ. ಈ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಏನೇನಾಗ್ತಾ ಇದೆ ಗೊತ್ತಾ? ಒಂದು ಕಡೆ ವಿಜೇಂದ್ರ ಅವರು ರಾಜ್ಯಾದ್ಯಂತ ಓಡಾಡಿ ಪಕ್ಷ ಸಂಘಟನೆ ಕಟ್ಟುವಂಥ ಕೆಲಸವನ್ನು ಮಾಡೋ ಮೂಲಕ ರೆಬಲ್ಸ್ಗೆ ಟಕ್ಕರ್ ಕೊಡ್ತಿದ್ದಾರೆ. ಆದರೆ ಈ ಕಡೆ ರೆಬಲ್ಸ್ ಹೇಳಿಕೆಗಳಲ್ಲೇ ಕೆಂಡವನ್ನು ಉಗುಳ್ತಿದ್ದಾರೆ. ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಈ ರಿಪೋರ್ಟ್ ನೋಡಿ. ರಸ್ತೆಯಲ್ಲಿ ಅಡ್ಡಾಡೋದಂಗೆ ಮಾಡ್ತೀನಿ ಅಂದವ್ರು ಯಾರು? ಕೇಸರಿ ಮನೆಯೊಂದು ಮೂರು ಬಾಗಿಲು. ವಿಜಯೇಂದ್ರ ಯತ್ನಾಳ್ ಬಣಗಳು ಬುಸು ಬುಸು. ಬಣ ಬಡಿದಾಟಕ್ಕೆ ಮೇಜರ್ ಹೊಸ ಟ್ವಿಸ್ಟ್. ಕರ್ನಾಟಕ ಕೇಸರಿ ಕೋಟೆಯಲ್ಲಿ ಕಮಲಾಧ್ಯಕ್ಷರ ಬದಲಾವಣೆಗೆ ಕೂಗು ದಿನೇ ದಿನೇ ಕಾವೇರುತ್ತಿದೆ. ಹೀಗಾಗಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಸಲು ಮುಹೂರ್ತ ಫಿಕ್ಸ್ ಆಗೋ ಮೊದಲೇ ಕುರ್ಚಿ ಕದನ ಜೋರಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣಗಳ ನಡುವಿನ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಇದರ ಮಧ್ಯ ಪಕ್ಷದಲ್ಲಿ ಮತ್ತೊಂದು ಬೆಳವಣಿಗೆ ನಡೆದಿದೆ. ಹೌದು, ಕೇಸರಿ ಮನೆಯಲ್ಲಿನ ಬಣ ಬಡಿದಾಟಕ್ಕೆ ಮೇಜರ್ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ತೊರೆಯಲು ಮುಂದಾಗಿದ್ದಾರೆ. ಬಿಜೆಪಿಯಲ್ಲಿ 100ಕ್ಕೆ 100 ಸರಿ ಇಲ್ಲ. ಇನ್ನು ಇಷ್ಟು ದಿನ ಸುಮ್ಮನಿದ್ದ ಸಂಸದ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ 100ಕ್ಕೆ 100 ಸರಿ ಇಲ್ಲ ಅಂತ ಹೇಳುವ ಮೂಲಕ ಬಂಡಾಯದ ಕಿಚ್ಚಿಗೆ ತುಪ್ಪ ಸುರಿದಿದ್ದಾರೆ. ನಾವು ಒಂದು ಹೇಳ್ತೀನಿ, ಈಗ ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲೋ 100ಕ್ಕೆ 100 ಸರಿ ಅಂತ ನಾನು ಇಂದೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅದಕ್ಕೆ ಅದು ಏನು ಸಮಸ್ಯೆಗಳಿದಾವೆ ಅದನ್ನು ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ತಾರೆ. ನಾನು ವೈಯಕ್ತಿಕವಾದಂಥ ಹೇಳಿಕೆ ಬಗ್ಗೆ ಎಂದೂ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರವ್ರ ಹೇಳಿಕೆ ಅವ್ರಿಗೆ ಬಿಟ್ಟಿದ್ದು. ಪಕ್ಷ ಏನು ಯಾವುದು ನಿರ್ಧಾರ ಕೈಗೊಂಡ್ರೆ ಸರಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ. ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದ್ಸಲ ಕರೆಸಿ ಮಾತಾಡಿ ಏನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತಂತ ನಾನು ನಂಬಿದ್ದೆ. ನೋಡ್ರಿ, ನಮ್ಮ ಯಾರೇ ನಾವೊಂದು ಲೀಡರ್ಸ್ದು ಹೇಳಿಕೆಗಳ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲೇ ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವ ಅದನ್ನು ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. ಅವ್ರ ಗಮನಕ್ಕಿದೆ. ಸಾಹುಕಾರ್ ಪರ ಯತ್ನಾಳ್ ಬ್ಯಾಟಿಂಗ್. ವಿ.ವೈ. ವಿಜಯೇಂದ್ರಗೆ ಶಾಸಕ ರಮೇಶ್ ಜಾರಕಿಹೊಳಿ ಬಚ್ಚ ಎಂದು ಹೇಳಿದ್ರು. ಹೀಗೇಳಿದ್ರೆ ಏನ್ ತಪ್ಪು ಎಂದು ಸಾಹುಕಾರ್ ಪರ ಶಾಸಕ ಬಸವನಗೌಡ ಯತ್ನಾಳ್ ಮಾತಾಡಿದ್ದು ಬಿಎಸ್ವೈ ಬಗ್ಗೆಯೂ ಗುಡುಗಿದ್ದಾರೆ. ರಸ್ತೆಯಲ್ಲಿ ಅಡ್ಡಾಡೋದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ. ತಪ್ಪೇನೈತಿ? ಯಾವಾಗಲೂ
ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ. ಉತ್ತರ ಕರ್ನಾಟಕದ ಮಂದಿ ನಾವು ಹಾಗೆ ರೀ, ಇವ್ರ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಅವರಪ್ಪಂದು ಎಲ್ಲ ಗುರ್ತದೆ. ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ, ಅವ್ರೇನು ಭಾಳ ದೊಡ್ಡವರಲ್ಲ, ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ, ನಿಮ್ಮ ಮಗನ ವ್ಯಾಯಾಮ ಬಿಡ್ರಿ, ಪಕ್ಷ ಕಟ್ರಿ. ಇಷ್ಟೆಲ್ಲದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪಿಸುತ್ತಿದ್ದಂತೆ ಹಲ್ಚಲ್ ಶುರುವಾಗಿದ್ದು, ಬಿಜೆಪಿ ಕಚೇರಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಭೇಟಿ ನೀಡಿ ರಿಪೋರ್ಟ್ ಪಡೆದಿದ್ದಾರೆ. ಆದರೆ ಶಿಸ್ತಿನ ಪಕ್ಷ ಎಂದು ಹೇಳಿಕೊಳ್ಳುತ್ತಿದ್ದ ಬಿಜೆಪಿಯಲ್ಲಿ ದಿನಕ್ಕೊಂದು ಅಸಮಾಧಾನದ ಜ್ವಾಲಾಮುಖಿ ಏಳುತ್ತಿದೆ. ಇದು ಎಲ್ಲಿಗೆ ಬಂದು ನಿಲ್ಲಲಿದೆ, ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.